ಸರ್ಕಾರಿ ಸ್ವಾಮ್ಯದ ಗ್ಯಾಸ್ ಕಂಪನಿಗಳು ಅಥವಾ ತೈಲ ಕಂಪನಿಗಳು ಕ್ಲಿಯರ್ ಮೆಸೇಜ್ ಅನ್ನು ಕೊಡ್ತಾ ಇದ್ದಾವೆ. ಸಾಧ್ಯ ಇಲ್ಲ ಈ ಹಂತದಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅನ್ನು ಒದಗಿಸುವುದಕ್ಕೆ ಅಂತ. ನಾವು HPCLಗೆ ಸೇರಿದಂತ ಪ್ಲಾಂಟ್ ಸೋಲೂರಲ್ಲಿದೆ. ಅಲ್ಲೂ ಕೂಡ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಗ್ಯಾಸ್ಗಾಗಿ ಕಾದು ನಿಂತಿದ್ದಾವೆ, ಗ್ಯಾಸ್ ಸಿಲಿಂಡರ್ಗಾಗಿ ಕಾದು ನಿಂತಿದ್ದಾವೆ ಸಾವಿರಾರು ಲಾರಿಗಳು. ಕ್ಷಮಿಸಿ, ಭಾರತ್ ಪೆಟ್ರೋಲಿಯಂನ ಪ್ಲಾಂಟ್ ಇದೆ ಸೋಲೂರಲ್ಲಿರೋ BPCL ಪ್ಲಾಂಟ್. ಆ ಪ್ಲಾಂಟ್ನಲ್ಲಿ ಸಾವಿರಾರು ಲಾರಿಗಳಿದ್ದಾವೆ, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರಿಗೋಸ್ಕರ ಕಾಯ್ತಾ ಇದ್ದಾವೆ. ನಿನ್ನೆಯಿಂದ ಸರತಿ ಸಾಲಲ್ಲಿ ನಿಂತಿದ್ದಾವೆ. ಮಾರ್ಚ್ 1ನೇ ತಾರೀಕಿಂದ ಸಮಸ್ಯೆಯು ಶುರುವಾಗಿರೋದು. ಇವತ್ತು 10ನೇ ತಾರೀಕು. ಸಮಸ್ಯೆ ಬಗೆಹರಿಯುವಂತ ಯಾವ ಮುನ್ಸೂಚನೆಯೂ ಕಾಣ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ, ಮಾರ್ಚ್ 1ನೇ ತಾರೀಕು ಇರಾನ್ ಹೊರ್ಮುಜ್ ಜಲಸಂಧಿಯನ್ನ ಕ್ಲೋಸ್ ಮಾಡಿತು. ಅದರ ನೇರ ಹೊಡೆತ ಈಗ ಬೀಳ್ತಾ ಇರೋದು ಭಾರತದ ಮೇಲೆ. ಭಾರತ LPGಯನ್ನೇನು ಇಂಪೋರ್ಟ್ ಮಾಡಿಕೊಳ್ಳುತ್ತೆ, ಆಮದು ಮಾಡಿಕೊಳ್ಳುತ್ತೆ. ಇದರಲ್ಲಿ 80ರಿಂದ 85% ಆಮದು ಗ್ಯಾಸ್ ಬರ್ತಾ ಇರೋದು ಹೊರ್ಮುಜ್ ಜಲಸಂಧಿಯಿಂದಲೇ. ಆ ಮಾರ್ಗವಾಗಿಯೇ ಬರಬೇಕು. ಈಗ ಆ ಮಾರ್ಗ ಬಂದ್ ಆಗಿದೆ. 4 ರಾಷ್ಟ್ರಗಳಿಂದ ಭಾರತ ಮೇಜರ್ ಆಗಿ LPGಯನ್ನ ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಒಂದು UAE, ಎರಡನೆಯದ್ದು ಸೌದಿ ಅರೇಬಿಯಾ, ಮೂರನೆಯದ್ದು ಕುವೈತು, ನಾಲ್ಕನೆಯದ್ದು ಕತಾರ್. ಈ 4 ರಾಷ್ಟ್ರಗಳು ಪ್ರಮುಖ ರಾಷ್ಟ್ರಗಳು, ಭಾರತಕ್ಕೆ LPG ಒದಗಿಸುವಂತ ರಾಷ್ಟ್ರಗಳು. ಸೊ ಅಲ್ಲಿ ಸಪ್ಲೈ ಚೈನ್ನ ಮೇಲೆ ಹೊಡೆತ ಬಿದ್ದಿರೋದು ನೇರವಾಗಿ ಭಾರತದ ಮೇಲೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಒಂದು ಉತ್ಪಾದನೆ ಕೂಡ ಕಡಿಮೆ ಆಗಿದೆ. ಹೋಟೆಲ್ಗಳಿಗೆ ಈ ಒಂದು ಕಮರ್ಷಿಯಲ್ ಸಿಲಿಂಡರ್ ಕೂಡ ಕೊಡ್ತಾ ಇಲ್ಲ. ಸದ್ಯ ನಾನೀಗ ಬೆಂಗಳೂರಿನ ಸೋಲೂರು ಬಳಿ ಇರುವಂತಹ ಈ ಒಂದು ಭಾರತ್ ಪೆಟ್ರೋಲಿಯಂ ಬಳಿ ಇದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಜನ ಚಾಲಕರು, ಅಂದ್ರೆ ಈ ಕಮರ್ಷಿಯಲ್ ಸಿಲಿಂಡರ್ ಗಳನ್ನ ಇಲ್ಲಿಂದ ತೆಗೆದುಕೊಂಡು ಸಿಟಿಗೆ ಸಪ್ಲೈ ಮಾಡುವಂತಹ ಏಜೆನ್ಸಿಗಳ ಚಾಲಕರು ಕೂಡ ಇದ್ದಾರೆ, ಲಾರಿ ಚಾಲಕರು ಕೂಡ ಇದ್ದಾರೆ. ನಿನ್ನೆಂದೂ ಕೂಡ ಎಲ್ಲರೂ ಕೂಡ ಸರತಿ ಸಾಲ ನಿಂತರೂ ಕೂಡ ಅವರ ಗಾಡಿಗಳಿಗೆ ಲೋಡ್ ಆಗ್ತಿಲ್ಲ ಅನ್ನೋ ಒಂದು ವಿಚಾರ ಕೂಡ ಗೊತ್ತಾಗ್ತಾ ಇದೆ. ನನ್ನ ಜೊತೆಗೆ ಮಾತಾಡೋದಕ್ಕೆ ಇಲ್ಲಿರುವಂತಹ ಏನು ಗ್ಯಾಸ್ ಲಾರಿಗಳ ಒಂದು ಚಾಲಕರು ಕೂಡ ಇದ್ದಾರೆ. ಸರ್, ಈಗ ಕಮರ್ಷಿಯಲ್ ಸಿಲಿಂಡರ್ಗಳು ಬೆಂಗಳೂರಲ್ಲಿ ಸಿಗ್ತಾ ಇಲ್ಲ ಅನ್ನೋ ಒಂದು ಮಾತಿದೆ ಸರ್. ಇಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ? ಇಲ್ಲಿ ಏನಾಗಿದೆ ಅಂದ್ರೆ, ಆ ಯುದ್ಧ ನಡೀತಾ ಇರೋ ಕಾರಣಕ್ಕೆ ಎಲ್ಲಿಂದನೂ ಬರ್ತಾ ಇಲ್ಲ ಮಾಲು. ಸೊ ಇಲ್ಲಿರೋ ಮಾಲು ಈಗ 20 ದಿವಸಕ್ಕೆ ಅಂತ ಹೇಳಿದಾರೆ ಅವರು. 20 ದಿವಸ ಆದ ನಂತರ ಮತ್ತೆ ಎಲ್ಲ ಬಿಕ್ಕಟ್ಟಾಗಿ ಹೋಗ್ಬಿಡ್ತದೆ. ಈಗ ಇವ್ರೇನ್ ಹೇಳ್ತಾ ಇದ್ದಾರೆ, ಡೈಲಿ ಒಂದು ಗಾಡಿ ಒಂದು ಏಜೆನ್ಸಿ ಕೊಡ್ಬೇಕು ಅಂತ ಇತ್ತು ರೂಲ್ಸ್. ಈಗ ಗ್ಯಾಸ್ ಇಲ್ಲದ ಕಾರಣ 3 ದಿವಸಕ್ಕೆ ಒಂದು ಏಜೆನ್ಸಿಗೆ ಒಂದು ಲೋಡ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಬೆಳಗ್ಗೆ 5:30, 6 ಗಂಟೆಗೆ ಬಂದು ಸೀರಿಯಲ್ ಹಾಕೊಂಡಿರೋ ಡ್ರೈವರ್ಗಳು ಒಂದು 13 ಗಾಡಿ ನೆನ್ನೆ ಕಮರ್ಷಿಯಲ್ ಲೋಡ್ ಆಗಿದೆ. ಇನ್ನು ಮಿಕ್ಕಿದ ಯಾವ ಗಾಡಿನೂ ಲೋಡ್ ಆಗಿಲ್ಲ. ನಾವು ಇಲ್ಲೇ ಕಾಯ್ಕೊಂಡೇ ಇದ್ದೀವಿ. ಇನ್ನೂ ಈಗ ಕೇಳಿದ್ರೆ ಮೇಡಮ್ ಬರಬೇಕು, ಸೇಲ್ಸ್ ಆಫೀಸರ್ಗಳು ಫೋನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ತುಂಬಾ ಪ್ರಾಬ್ಲಮ್ ಆಗಿದೆ ಇಲ್ಲಿ. ಈಗ ಗ್ಯಾಸ್ ಉತ್ಪಾದನೆ ಮಾಡುವಂತಹ ಕೆಲವೊಂದಿಷ್ಟು ಕಂಪನಿಗಳೇ ಹೇಳ್ಬಿಟ್ಟಿದಾವೆ, ಕಮರ್ಷಿಯಲ್ ಸಿಲಿಂಡರ್ ಗಳನ್ನ ನಾವು ಲೋಡೇ ಮಾಡಲ್ಲ, ಗೃಹ ಉಪಯೋಗಿ ಸಿಲಿಂಡರ್ ಗಳನ್ನ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು. ನೀವು ಎಷ್ಟು ಗಂಟೆ ಬಂದಿದ್ರೆ ನಿನ್ನೆಯಿಂದ? ಎಷ್ಟೊತ್ತು ಕಾಯ್ತಿದ್ರಿ? ನಿನ್ನೆ ಬೆಳಗ್ಗೆ 5:30 ಬಂದಿದ್ದು ನಾವೆಲ್ಲ ಡ್ರೈವರ್ಗಳು, ಕಮರ್ಷಿಯಲ್ ಡ್ರೈವರ್ಗಳು. ಸೊ ಅದರಲ್ಲಿ ಯಾರು ಸೀರಿಯಲ್ ಹಾಕಿದ್ರು, ಯಾರಿಗೆ ಎಮರ್ಜೆನ್ಸಿ ಲೋಡ್ ಇದೆ, ಅವ್ರ ಗೋಡನಲ್ಲಿ ಏನು ಸ್ಟಾಕ್ ಇಲ್ಲ ಅಂದವ್ರಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಸ್ಟಾಕ್ ಮಾಡಿಕೊಂಡು ಲೋಡ್ ಎತ್ಕೊಂತ ಇದ್ದಾರೆ ಅಂತಂದ್ರೆ ಅವ್ರು ಕೊಡ್ತಾ ಇಲ್ಲ. ಏನಕ್ಕೆ ಕೊಡ್ತಿಲ್ಲ ಅಂತಂದ್ರೆ, ಸುಮ್ಮನೆ 1 to double ದುಡ್ಡಿಗೆ ಮಾರ್ಕೊತಾ ಇದ್ದಾರೆ. ಸೊ ಹಂಗಾಗಿ ಇವರು ಇಲ್ಲಿ ಸ್ಟಾಪ್ ಮಾಡಿದ್ದಾರೆ. ಬೇರೆ ಇನ್ನೇನು ಕಾರಣ ಇಲ್ಲ ಇದಕ್ಕೆ. ತಮಿಳುನಾಡಿಂದ ಬಂದಿರೋದು 20 ಸಿಲಿಂಡ್ರು 4 ದಿವಸದಿಂದ ಇಲ್ಲೇ ಆಲ್ಟ್ ಆಗಿದ್ದಾರೆ. 4 ದಿವಸದಿಂದ ಅವ್ರಿಗೆ ಲೋಡು ಇಲ್ಲ, ಏನೂ ಇಲ್ಲ. ಇವತ್ತು ನೈಟ್ ಏನೋ ಕರೆದಿ ಖಾಲಿ ಮಾಡಿಸಿದ್ದಾರೆ ಅಷ್ಟೇನೆ. ಕೃಷ್ಣಗಿರಿಯಿಂದ ಬಂದು ಇಲ್ಲಿ ಆಲ್ಟ್ ಆಗಿದ್ದಾರೆ ಇವರು. ಕಮರ್ಷಿಯಲ್ ಗಾಡಿ ಇಲ್ಲ, ಅದು ಇಪ್ಪೋ ಅಂತ ದೊಡ್ಡ ಸಿಲಿಂಡರ್ ಬರುತ್ತಲ್ಲ, 425 kgದು. ಆ ಸಿಲಿಂಡ್ರು ಇವ್ರು ತಗೊಂಬಂದಿರೋದು ಲೋಡು. ಇವ್ರಿಗೆ ಏನಂದ್ರೆ ಹೇಳ್ಬೇಕು, ಈ ತರ ಬರ್ಬೇಡ್ರಿ, ಇವ್ರ ಏಜೆನ್ಸಿಗೆ ಒಂದು ಇನ್ಫಾರ್ಮ್ ಆದ್ರೂ ಮಾಡ್ಬೇಕು, ನಾವು ಈ ತರ ಕೊಡಕ್ಕಾಗಲ್ಲ, ಕಳಿಸ್ಬೇಡ್ರಿ ಅಂತ. ಆದ್ರೂ ಕಳಿಸಿರ್ತಾರೆ. ಈ ಡ್ರೈವರ್ಗಳು ಈ ತರ ಬಂದ್ಬಿಟ್ಟು 4 ದಿವಸದಿಂದ ಇಲ್ಲಿ ಊಟ ತಿಂಡಿಗೆ ಅಲ್ದಾಡ್ಕೊಂಡು ಇಲ್ಲೇ ಮಲ್ಕೊಂಡು ಈ ತರ ಎಲ್ಲ ವನವಾಸ ಬೀಳ್ತಾ ಇದ್ದಾರೆ. ನಾರ್ಮಲ್ ಡೇಸ್ ಹೋಲಿಸ್ಕೊಂಡ್ರೆ ಈಗ ಸ್ವಲ್ಪ ಏನಾದ್ರು ಸಮಸ್ಯೆ ಆಗಿದೆ ಸರ್? ಸಿಕ್ಕಾಪಟ್ಟೆ ಆಗೈತೆ ಸರ್. ಯಾಕಂದ್ರೆ ಫಸ್ಟ್ ಆದ್ರೂ ಬಂದಿದ ತಕ್ಷಣ ಲೋಡ್ ಆಗೋದು, ಇವಾಗ ಇಲ್ಲಿ 3 ದಿವಸ ಆದ್ರೂ ಲೋಡ್ ಆಗ್ತಾ ಇಲ್ಲ ಅಂತ ಪ್ರಾಬ್ಲಮ್ಗಳೈತೆ. ನಿಮ್ ಕಸ್ಟಮರ್ಗಳು ಹೆಂಗೆ ಏನಂತಿದ್ದಾರೆ ಸರ್? ಹೋಟ್ಲ್ಗಳೇ ಸರ್, ನಮ್ ಕಸ್ಟಮರ್ಗೂ ನಮ್ಗೆ ಲಿಂಕ್ ಇಲ್ಲ, ಬರೀ ಏಜೆನ್ಸಿಗೆ. ನಾವ್ ಇಲ್ಲಿಂದ ಲೋಡ್ ಮಾಡಿ ಎತ್ಕೊಂಡೋಗಿ ಗಾಡಿ ಏಜೆನ್ಸಿಲಿ ನಿಲ್ಲಿಸ್ತೀವಿ ಅಷ್ಟೇನೆ. ಅದು ಕಸ್ಟಮರ್ಗೆ ಅವ್ರು ಇದು ಮಾಡ್ಕೊಬೇಕಾಗುತ್ತೆ.
ಇದಿಷ್ಟು ಏನು ಈ ಸಿಲಿಂಡರ್ಗಳನ್ನ ಫಿಲ್ ಮಾಡ್ಕೊಂಡು ಹೋಗುವಂತಹ ಲಾರಿ ಚಾಲಕರ ಮಾತು. ಅಂದ್ರೆ ತುಂಬಾ ದಿನಗಳಿಂದ ಬಂದು ಇಲ್ಲಿ ಕಾಯ್ತಾ ಇದ್ರು ಕೂಡ ಸಿಲಿಂಡರ್ಗಳು ಲೋಡ್ ಆಗ್ತಾ ಇಲ್ಲ. ಮುಖ್ಯವಾಗಿ ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಕಂಪನಿಯಿಂದಲೇ ಕೊಡ್ತಾ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆಗೆ ಮುತ್ತಪ್ಪ, ಏಷ್ಯನ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.